ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ, ಶಿವಮೊಗ್ಗ ನಗರದ ಏಕೈಕ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಒಂದು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇವೆ. ಆತ್ಮೀಯರೇ, 2026-27ನೇ ಶೈಕ್ಷಣಿಕ ಸಾಲಿಗೆ BA ಮತ್ತು BCom ತರಗತಿಗಳಿಗೆ ನಮ್ಮಲ್ಲಿ ಈಗಾಗಲೇ ಪ್ರವೇಶ ಆರಂಭಗೊಂಡಿದೆ. ನಮ್ಮ ತರಗತಿಗಳು BH ರಸ್ತೆಯ ಕರ್ನಾಟಕ ಸಂಘ ಪಕ್ಕದ ಮೇನ್ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ BA ಮತ್ತು BCom ತರಗತಿಗಳು ಈ ವರ್ಷದಿಂದ ನಡೀತಾ ಇದ್ದಂಥದ್ದು. ಹಾಗೂ ಮುಂದಿನ ದಿನಗಳಲ್ಲಿ ಇದೇ ಆವರಣದಲ್ಲಿ ಒಂದು ಸುಸಜ್ಜಿತವಾದಂತಹ ಬಹುಮಹಡಿಯ ಕಾಲೇಜು ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ BSc BCA ಈ ರೀತಿ ಬೇರೆ ಬೇರೆ ವಿಷಯಗಳು ನಮ್ಮ ಕಾಲೇಜಿಗೆ ಸೇರ್ಪಡೆ ಆಗ್ತಾ ಇದೆ. ಆತ್ಮೀಯರೇ, ನಮ್ಮ ಕಾಲೇಜಿನಲ್ಲಿ ಹಲವಾರು ಸಹಪಠ್ಯ ಚಟುವಟಿಕೆಗಳು, ವಿಶೇಷವಾಗಿ NCC, NSS, ಕಲ್ಚರಲ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ರೆಡ್ ಕ್ರಾಸ್, ಹೀಗೆ ಎಲ್ಲ ವಿಶೇಷತೆಗಳು. ಇದರೊಟ್ಟಿಗೆ ವಿದ್ಯಾರ್ಥಿನಿಯರಿಗಾಗಿಯೇ ನಮ್ಮ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಈ ಕಾಲೇಜು ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಮತ್ತು ಅವರ ಶೈಕ್ಷಣಿಕವಾದಂಥ ಬೆಳವಣಿಗೆಗಾಗಿ ಎಲ್ಲ ರೀತಿಯ ಪೂರಕವಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾಯಿದ್ದೇವೆ. ನಮ್ಮ ಕಾಲೇಜಿನಲ್ಲಿ ನುರಿತ PhD ಪಡೆದಂತಹ ಎಲ್ಲ ಅಧ್ಯಾಪಕರು ಹಾಗೂ ಗ್ರಂಥಾಲಯ, ವಿಶೇಷವಾದಂಥ ಗ್ರಂಥಾಲಯ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಹೀಗೆ ಎಲ್ಲ ಸೌಲಭ್ಯಗಳು ಕೂಡ ಇದೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಹ ವಿದ್ಯಾರ್ಥಿನಿಯರಿಗಾಗಿ 1ರಿಂದ PUCವರೆಗೆ ಸರ್ಕಾರದ ಶಾಲೆಗಳಲ್ಲಿ ಓದಿರುವಂಥ ಹೆಣ್ಣುಮಕ್ಕಳಿಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ದೀಪಿಕಾ ವಿದ್ಯಾರ್ಥಿ ವೇತನ, ಅದು ಪ್ರತಿ ವರ್ಷ 30,000 ರು ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗ್ತಾ ಇದೆ. ಅದರೊಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಗೂ ಹಿಂದುಳಿದ ವರ್ಗದ ಇಲಾಖೆಯಿಂದ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ಗಳು, ವಿದ್ಯಾರ್ಥಿ ವೇತನ ಬರ್ತಾ ಇರುವಂಥದ್ದು. ಹಾಗೂ ಇದರೊಟ್ಟಿಗೆ ನಮ್ಮ ಇಡೀ ಶಿವಮೊಗ್ಗ ನಗರದಲ್ಲಿ ಅತ್ಯಂತ ಕಡಿಮೆ ಶುಲ್ಕ, ಕಡಿಮೆ ಫೀಸ್ನಲ್ಲಿ ನಮ್ಮಲ್ಲಿ ಪ್ರವೇಶ ನೀಡುವಂಥದ್ದು ಹೆಣ್ಣು ಮಕ್ಕಳಿಗಾಗಿ ಈ ಕಾಲೇಜ್ ಇರುವಂಥದ್ದು. ಇದರ ಸದುಪಯೋಗವನ್ನು ಶಿವಮೊಗ್ಗ ನಗರದ ವಿದ್ಯಾರ್ಥಿನಿಯರು ಹಾಗೂ ಅಕ್ಕಪಕ್ಕದ ತಾಲೂಕು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ನಮ್ಮ ಕಾಲೇಜಿಗೆ ಪ್ರವೇಶಾತಿಯನ್ನು ಪಡೆದು ತಮ್ಮ ಶೈಕ್ಷಣಿಕ ಜೀವನವನ್ನು ಭದ್ರಗೊಳಿಸ್ಕೊಳ್ಳಿ. ಹಾಗೂ ಈ ವರ್ಷ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಶೈಕ್ಷಣಿಕವಾಗಿ 3 ರ್ಯಾಂಕ್ಗಳು ಬರುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ. ಸೊ ಈ ಎಲ್ಲ ಶೈಕ್ಷಣಿಕವಾದಂಥ ಬೆಳವಣಿಗೆ, ಸುಸಜ್ಜಿತವಾದಂಥ ಕಟ್ಟಡ ಹಾಗೂ ಸಹಪಠ್ಯ ಚಟುವಟಿಕೆಗಳು ಇವೆಲ್ಲವೂ ಕೂಡ ನಮ್ಮ ಕಾಲೇಜಿನಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಹಂತದಲ್ಲಿ ಇದ್ದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ.